ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಶ್ರೀ ಕಾಡಸಿದ್ದೇಶ್ವರ ಪಟಾಕಿ ಜಾತ್ರೆ ಜೊತೆಗೆ ವಿಶೇಷವಾಗಿ ರೊಟ್ಟಿ ಜಾತ್ರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಪಟಾಕಿ ಜಾತ್ರೆ ಅಂತ ಪ್ರಸಿದ್ಧವಾಗಿತ್ತು. ಅದರ ಜೊತೆಗೆ ಅನ್ನದಾಸೋಹ ಭಕ್ತ ಮಂಡಳಿ ಕಳೆದ 15 ವರ್ಷ ಕಾಲ ಅನ್ನದಾಸೋಹ ನಡೆಸಿಕೊಂಡು ಬಂದಿದ್ರು. ಇದೇ ವರ್ಷ ವಿಶೇಷವಾಗಿ ಮನೆ ಮನೆಗೆ ರೊಟ್ಟಿ ತರಲು ಅನ್ನದಾಸೋಹ ಭಕ್ತ ಮಂಡಳಿ ತಿಳಿಸಿದ್ರಿಂದ ಈ ಹಿನ್ನೆಲೆ ಮಹಿಳೆಯರು ಮನೆಯಲ್ಲಿ ರೊಟ್ಟಿ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಬುತ್ತಿ ಹೊತ್ತುಕೊಂಡು ಬರುವ ದೃಶ್ಯ ಕಂಡುಬಂದಿದೆ. ಪ್ರಸಾದಕ್ಕೆ 1 ಲಕ್ಷದ ಅಧಿಕ ರೊಟ್ಟಿ ಕೂಡಿದ್ದಾವೆ ಎಂದು ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಯವರು ತಿಳಿಸಿದ್ದಾರೆ. ಶ್ರೀ ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿ ಬನಹಟ್ಟಿ ಇದು ಸತತ 15 ವರ್ಷಗಳಿಂದ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದು, ಈ ವರ್ಷ 15 ವರ್ಷಗಳ ಪೂರೈಸಿದ ಸಲುವಾಗಿ ಈ ಭಕ್ತರ ಆಶಯ ಮೇರೆಗೆ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡೋಣಂತ ಭಕ್ತರು ಆಶಯ ಮಾಡಿದ್ದಕ್ಕಾಗಿ ಈ ವರ್ಷ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡಿರ್ತೇವೆ. ಅದಕ್ಕಾಗಿ ಭಕ್ತರೆಲ್ಲರೂ ಮನೆ ಮನೆಗೆ ಓಣಿ ಮತ್ತು ಮೆರವಣಿಗೆ ಮುಖಾಂತರ ರೊಟ್ಟಿಯನ್ನು ಕಾಡಸಿದ್ದೇಶ್ವರ ಅನ್ನದಾಸೋಹ ಭಕ್ತ ಮಂಡಳಿಗೆ ತಂದು ಒಪ್ಪಿಸಿ ಈ ವರ್ಷ 15 ವರ್ಷ ಪೂರೈಸಿದ ಸಲುವಾಗಿ ರೊಟ್ಟಿ ಜಾತ್ರೆಯಾಗಿ ಪರಿವರ್ತನೆ ಮಾಡಿರುತ್ತಾರೆ. ಆದ ಕಾರಣ ಈ ರೊಟ್ಟಿ ಜಾತ್ರೆಯು ಹೀಗೆ ಸತತ ಮತ್ತು ಈ ಮುಂದಿನ ದಿನಮಾನಗಳಲ್ಲಿ ಸತತವಾಗಿ ನಡೆಯಲಿ ಎಂದು ನಾವು ಆಶಿಸ್ತಾ ಈ ಭಕ್ತರಲ್ಲಿ ನಾವು ವಿನಂತಿ ಕೊಡ್ತೇವೆ. ಪೆಲ್ಲ ಪಟಾಕಿ ಜಾತ್ರೆ ಅಂತ ಮಾಡ್ತೀರಿ, ಈಗೇನು ವಿಶೇಷತೆ ಅಂತೇಳಿ ರೊಟ್ಟಿ ಜಾತ್ರೆ ಅದೇ ಸರಿ, ಪಟಾಕಿ ಜಾತ್ರೆ ನಾವು ಸ್ವಲ್ಪ ಕಡಿಮೆ ಮಾಡಬೇಕಂತ ಹೇಳಿ ಈ ರೊಟ್ಟಿ ಜಾತ್ರೆಗೆ ಪರಿವರ್ತನೆ ಮಾಡಿದ್ದೀವಿ. ರೊಟ್ಟಿ ಜಾತ್ರೆ ಪರಿವರ್ತನೆ ಮಾಡೋದ ಕಾರಣ ಏನಂದ್ರೆ ಪಟಾಕಿ ಕಡಿಮೆ ಮಾಡಿ ಸ್ವಲ್ಪ ಅನ್ನದಾಸೋಹಕ್ಕೆ ಒಂದು ಸ್ವಲ್ಪ ಒಲವು ಕೊಡಲಿ ಅಂತ ಹೇಳಿ ಇದನ್ನು ರೊಟ್ಟಿ ಜಾತ್ರೆ ಪರಿವರ್ತನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.